5 ತಿಂಗಳ ಕಾಲ ಈ ಕೊಕೊಮ್ಯಾಕ್ಸ್ ಬಳಸಿದ ನಂತರ ಬಿಳಿ ನೊಣವು ಸಂಪೂರ್ಣವಾಗಿ ನಿಯಂತ್ರಿಸಲ್ಪಟ್ಟಿದೆ ಮತ್ತು ಕಣ್ಮರೆಯಾಗಿದೆ. ಹೊಸ ಚಿಗುರುಗಳು ಚೆನ್ನಾಗಿ ಬೆಳೆಯುತ್ತಿವೆ. ಈಗ ಕೀಟಗಳ ಬಾಧೆ ಕಡಿಮೆಯಾಗಿದೆ. ಎಲೆಗಳು ಆರೋಗ್ಯಕರವಾಗಿವೆ ಮತ್ತು ತುದಿಯವರೆಗೆ ಹಸಿರು ಬಣ್ಣದ್ದಾಗಿವೆ. ಕಪ್ಪಾಗದೆ ಮರದ ಕೆಳಗಿನ ಭಾಗದಿಂದ ರಾಳದಂತಹ ವಸ್ತು ಹೊರಬರುತ್ತಿತ್ತು. ಇದು ಕೀಟಗಳ ಬಾಧೆಯ ಸಂಕೇತ ಎಂದು ಅವರು ಹೇಳಿದರು ಮತ್ತು ಇದನ್ನು ಬಳಸಲು ನನ್ನನ್ನು ಕೇಳಿದರು. ನಾನು ಅದನ್ನು ಬಳಸಿ ನೋಡಿದಾಗ ಮರವು ಸ್ವಚ್ಛವಾಗಿದೆ ಮತ್ತು ರಾಳದ ವಿಸರ್ಜನೆಯು ನಿಂತು ಹೋಗಿದೆ ಎಂದು ನಾನು ನೋಡಿದೆ. ಈಗ ಅದು ಉತ್ತಮ ಸ್ಥಿತಿಯಲ್ಲಿದೆ. ಮೊದಲ ಗೊಂಚಲಿನಲ್ಲಿ 2 ಕಾಯಿಗಳು ಬೆಳೆದಿವೆ. ಸಾಮಾನ್ಯವಾಗಿ ಸಂಪೂರ್ಣ ಮೊದಲ ಗೊಂಚಲು ಉದುರಿ ಹೋಗುತ್ತದೆ ಮತ್ತು ಕಾಯಿಗಳು 5 ಅಥವಾ 6 ತೆಗೆದುಕೊಳ್ಳುತ್ತದೆ ಎಂದು ಅವರು ಹೇಳುತ್ತಾರೆ. ಆದರೆ ನನಗೆ ಮೊದಲ ಗೊಂಚಲಿನಲ್ಲಿ 2 ಕಾಯಿಗಳು ವ್ಯರ್ಥವಾಗದೆ ಚೆನ್ನಾಗಿ ಬೆಳೆದಿವೆ. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸನ್. ನಾನು ವೆಲ್ಲೂರು ಜಿಲ್ಲೆಯ ಪೆರ್ನಂಪಟ್ಟು ತಾಲೂಕಿನವ. ನಾವು 2008 ರಲ್ಲಿ ಈ ತೋಟವನ್ನು ಖರೀದಿಸಿದ್ದೇವೆ. ನಾನು ಅದರಲ್ಲಿ ತೆಂಗಿನ ಮರಗಳನ್ನು ನೆಟ್ಟಿದ್ದೇನೆ. ಪ್ರಸ್ತುತ ಸುಮಾರು 120 ಮರಗಳಿವೆ. ನಾವು ಬೋರ್ವೆಲ್ ನೀರು ಮತ್ತು ಹನಿ ನೀರಾವರಿ ಮಾಡುತ್ತಿದ್ದೇವೆ. ಈ 120 ಮರಗಳಲ್ಲಿ ಸುಮಾರು 60 ಮರಗಳು ಚಿಕ್ಕವು. ಇನ್ನೂ 50 ಮರಗಳು ಬಲಿತಿವೆ. ಒಟ್ಟು ಸುಮಾರು 110 ಮರಗಳಿವೆ. ಸುಮಾರು 10 ಮರಗಳು ಕಳೆದು ಹೋಗಿವೆ. ಅವುಗಳನ್ನು ಮತ್ತೆ ನೆಡಬೇಕಾಗಿದೆ. ಈ ಕೊಕೊಮ್ಯಾಕ್ಸ್ ಬಗ್ಗೆ ನನಗೆ ಯೂಟ್ಯೂಬ್ ಮೂಲಕ ತಿಳಿದು ಬಂದಿತು. ನಂತರ ನಾನು ಅವರನ್ನು ಸಂಪರ್ಕಿಸಿದಾಗ ಇದನ್ನು ಬಳಸುವುದರಿಂದ ಉತ್ತಮ ಇಳುವರಿ ಬರುತ್ತದೆ ಎಂದು ಅವರು ಹೇಳಿದರು. ಮೇಡಂ ಶಿಫಾರಸು ಮಾಡಿದಂತೆ ನಾನು ಕಳೆದ 5 ತಿಂಗಳುಗಳಿಂದ ಇದನ್ನು ಬಳಸುತ್ತಿದ್ದೇನೆ. ಈ 5 ತಿಂಗಳ ಬಳಕೆಯ ಅವಧಿಯಲ್ಲಿ ಹಿಂದೆ ಒಣಗಿದ ಗರಿಗಳು ಕಡಿಮೆಯಾಗಿವೆ ಮತ್ತು ಹೊಸ ಚಿಗುರುಗಳು ಚೆನ್ನಾಗಿ ಬೆಳೆದಿವೆ. ಬಿಳಿ ನೊಣದ ದಾಳಿ ತೀವ್ರವಾಗಿದ್ದರಿಂದ ಎಲ್ಲಾ ಗರಿಗಳು ಕಪ್ಪಾಗಿವೆ. ಈಗ ಈ ಕೊಕೊಮ್ಯಾಕ್ಸ್ ಅನ್ನು ಬಳಸುವುದರಿಂದ ಕೀಟವನ್ನು ನಿಯಂತ್ರಿಸಲಾಗಿದೆ ಮತ್ತು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಈಗ ಚಿಗುರುಗಳು ಚೆನ್ನಾಗಿ ಬೆಳೆಯುತ್ತಿವೆ ಮತ್ತು ಎಲೆಗಳು ಹಸಿರಾಗಿವೆ. ಮರದ ಕೆಳಗಿನ ಭಾಗದಿಂದ ರಾಳದಂತಹ ಏನೋ ಹೊರಬಂದಿದೆ. ಇದು ಕೀಟ ಬಾಧೆಯ ಸಂಕೇತ ಎಂದು ಅವರು ಹೇಳಿದರು ಮತ್ತು ಇದನ್ನು ಬಳಸಲು ನನ್ನನ್ನು ಕೇಳಿದರು. ಇದನ್ನು ಬಳಸಿದ ನಂತರ ಇಡೀ ಮರವು ಸ್ವಚ್ಛವಾಗಿದೆ ಮತ್ತು ರಾಳದ ವಿಸರ್ಜನೆಯು ನಿಂತು ಹೋಗಿದೆ. ನೋಡಿ, ಈ ರೀತಿಯ ರಾಳವನ್ನು ಮೊದಲು ಬಿಡುಗಡೆ ಮಾಡಲಾಗಿತ್ತು. ಈಗ ಅದು ಇಲ್ಲ. ಮೊದಲು ಇಡೀ ಮರವು ಈ ರಾಳದಿಂದ ಪ್ರಭಾವಿತವಾಗಿತ್ತು. ಈಗ ಅದನ್ನು ಬಳಸಿದ ನಂತರ ಇಡೀ ಮರವು ಸ್ವಚ್ಛವಾಗಿದೆ. 5 ತಿಂಗಳ ಕಾಲ ಈ ಕೊಕೊಮ್ಯಾಕ್ಸ್ ಅನ್ನು ಬಳಸಿದ ನಂತರ ಉತ್ತಮ ಚೇತರಿಕೆ ಕಂಡುಬಂದಿದೆ. ಹಿಂದಿನ ಎಲ್ಲಾ ಪರಿಣಾಮಗಳು ಕಡಿಮೆಯಾಗಿ ಮರವು ಆರೋಗ್ಯಕರವಾಗಿದೆ. ಮೊದಲ ಗೊಂಚಲಿನಲ್ಲಿ ಮೊದಲ 2 ಕಾಯಿಗಳು ನಿಂತಿವೆ. ಸಾಮಾನ್ಯವಾಗಿ ಸಂಪೂರ್ಣ ಮೊದಲ ಗೊಂಚಲಿನಲ್ಲಿ ಉದುರಿ ಹೋಗುತ್ತದೆ ಮತ್ತು ಪಕ್ವತೆಯನ್ನು ತಲುಪಲು 5 ಅಥವಾ 6 ಸಮಯ ತೆಗೆದುಕೊಳ್ಳುತ್ತದೆ ಎಂದು ಅವರು ಹೇಳುತ್ತಾರೆ. ಆದರೆ ನನಗೆ 2 ಕಾಯಿಗಳು ವ್ಯರ್ಥ ಮಾಡದೆ ಮೊದಲ ಗೊಂಚಲಿನಲ್ಲಿ ಚೆನ್ನಾಗಿ ನಿಂತಿವೆ. ಇದನ್ನು 1 ಲೀಟರ್ನಿಂದ 10 ಲೀಟರ್ ನೀರಿಗೆ ಅನುಪಾತದಲ್ಲಿ ಬೆರೆಸಿ ಸಣ್ಣ ಮರಗಳಿಗೆ ಅರ್ಧ ಲೀಟರ್ ಮತ್ತು ದೊಡ್ಡ ಮರಗಳಿಗೆ 1 ಲೀಟರ್ ನೀಡಲು ಅವರು ನನಗೆ ಹೇಳಿದರು. ಇದಕ್ಕಾಗಿ ನಾವು ಅಳತೆ ಬಾಟಲಿಯನ್ನು ಬಳಸುತ್ತೇವೆ ಮತ್ತು ಅದನ್ನು ಸರಿಯಾಗಿ ಅಳೆಯುತ್ತೇವೆ.